ನಮಸ್ಕಾರ, ನಾನು ಡಾಕ್ಟರ್ ಸುಶಾಂತ್ ಸ್ವಾಮಿ, ಡರ್ಮಟಾಲಜಿಸ್ಟ್. ಇವತ್ತು ಚರ್ಮದ ಮೇಲೆ ಉತ್ಪತ್ತಿ ಆಗುವಂತ ಕೆಲವು ಬ್ರೌನ್ ಸ್ಪಾಟ್ಸ್ ಅಥವಾ ಮಚ್ಚೆಗಳ ಬಗ್ಗೆ ಮಾತಾಡೋಣ. ಇದರ ಟೈಪ್ಸ್ ಏನು? ನೀವು ಚರ್ಮನ ಮುಟ್ಟಿದಾಗ ಫ್ಲಾಟ್ ಆಗಿರುವಂತದ್ದು ಮಚ್ಚೆಗಳೇನೆ ಗೊತ್ತಾಗೋದಿಲ್ಲ ಅದಿದೆ ಅಂತ. ಕೆಲವು ಮೋಲ್ಸ್ ಅದು ದಪ್ಪ ಇರ್ತದೆ, ಕಣ್ಮುಚ್ಕೊಂಡು ಮುಟ್ಟಿದ್ರು ಗೊತ್ತಾಗುತ್ತಿದೆ ಅಂತ. ದಟ್ಸ್ ಅ ಬೇಸಿಕ್ ಡಿಫ್ರೆನ್ಶಿಯೇಷನ್. ಈ ಫ್ಲಾಟ್ ಆಗಿರೋ ಮಚ್ಚೆಗಳು ಯಾವ ರೀತಿ ಇವೆ? ಒಂದು ಫ್ರೆಕಲ್ಸ್ ಇದೆ, ಇನ್ನೊಂದು ಲೆಂಟಿಜೀನ್ಸ್ ಇದೆ. ಫ್ರೆಕಲ್ಸ್ ಮತ್ತೆ ಲೆಂಟಿಜೀನ್ಸ್ ನೋಡೋದಕ್ಕೆ ಒಂದೇ ರೀತಿ ಇರ್ತದೆ. ಈ ಫ್ರೆಕಲ್ಸ್ ಬಂದ್ಬಿಟ್ಟು ಬಿಸಿಲ್ಗೆ ಹೋದಾಗ ಜಾಸ್ತಿ ಆಗುತ್ತೆ, ಅಂದ್ರೆ ಸಮ್ಮರ್ಸ್ ಅಲ್ಲಿ ಜಾಸ್ತಿ ಇರ್ತದೆ, ಚಳಿಗಾಲದಲ್ಲಿ ಫೇಡ್ ಆಗುತ್ತೆ. ಸೊ ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಫ್ರೆಕಲ್ಸ್. ಅದೇ ರೀತಿ ಕಾಣುವಂತ ಲೆಂಟಿಜೀನ್ಸ್ ಬಿಸಿಲ್ಗೆ ಹೋಗಿಲ್ಲ ಅಂದ್ರೂ ಕೂಡ ಅದು ಯಾವಾಗ್ಲೂ ಇದ್ದೇ ಇರ್ತದೆ. ಫ್ರೆಕಲ್ಸ್ ಬಂದ್ಬಿಟ್ಟು ಜೆನೆಟಿಕ್, ಲೆಂಟಿಜೀನ್ಸ್ ಜೆನೆಟಿಕ್ ಆಗಿದ್ರು ಕೂಡ ವಯಸ್ಸಾಗ್ತಿದ್ದಂಗೆ ಅದರದ್ದು ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಅದನ್ನ ನಾವು ಏಜ್ ಸ್ಪಾಟ್ಸ್ ಅಂತ ಕೂಡ ಹೇಳ್ತೀವಿ. ಇದ್ರ ಬಗ್ಗೆ ನಾವು ಯಾವುದೇ ಆದ ಚಿಂತೆ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಇದು ಬರೀ ಒಂದು ಕಾಸ್ಮೆಟಿಕ್ ಇಶ್ಯೂ. ಜನಗಳಿಗೆ ಯಾರಿಗಿದು ಇಷ್ಟ ಇಲ್ವೋ ಅದನ್ನ ಅವರು ಲೇಸರ್ಸ್ ನಲ್ಲಿ ತೆಗೆಸ್ಕೋಬಹುದು. ಅದ್ರದ್ದು ನಂಬರ್ ಜಾಸ್ತಿ ಆಗೋದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಬಿಸಿಲನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಸೊ ಡೈರೆಕ್ಟ್ ಸನ್ ಎಕ್ಸ್ಪೋಜರ್ ಅವಾಯ್ಡ್ ಮಾಡ್ಬೋದು, ಅಥವಾ ಸನ್ ಸ್ಕ್ರೀನ್ಸ್ ಕೂಡ ಡೆಫಿನೆಟ್ಲಿ ನೀವು ಯೂಸ್ ಮಾಡ್ತಾ ಇದ್ರೆ ಅದು ಯಾವ ರೇಟ್ ಅಲ್ಲಿ ಹೊಸ ಸ್ಪಾಟ್ಸ್ ನಿಮ್ಗೆ ಬರ್ತದೆ ಅದು ಸ್ಲೋ ಡೌನ್ ಆಗುತ್ತೆ ಅಷ್ಟೇ. ಇನ್ನೊಂದು ಕ್ಯಾಫೆಯೋಲೆ ಮ್ಯಾಕ್ಯೂಲ್ಸ್ ಅಂತ ಇದೆ. ಕ್ಯಾಫೆಯೋಲೆ ಮ್ಯಾಕ್ಯೂಲ್ ಅಂದ್ರೆ ಈ ಬಿಳಿ ಹಾಲ್ನಲ್ಲಿ ಈ ಕಾಫಿ ಡ್ರಾಪ್ಸ್ ಹಾಕಿದ್ರೆ ಹೆಂಗ್ ಕಾಣುತ್ತೆ, ಈ ಕ್ಯಾಫೆಯೋಲೆ ಮ್ಯಾಕ್ಯೂಲ್ ಅದೇ ರೀತಿ ಕಾಣುತ್ತೆ ನಿಮ್ಮ ಚರ್ಮದ ಮೇಲೆ. ಇದೂನು ಫ್ಲಾಟ್. ಇದು ಫ್ರೆಕಲ್ಸ್ಗೂ ಮತ್ತೆ ಲೆಂಟಿಜೀನ್ಸ್ಗೂ ಸ್ವಲ್ಪ ಡಿಫ್ರೆಂಟ್. ಯಾಕಂದ್ರೆ ಇದು ದೊಡ್ಡದಿರ್ತದೆ. ಫ್ರೆಕಲ್ಸ್ ಲೆಂಟಿಜೀನ್ಸ್ ಯೂಶಲಿ ಒಂದು 2 mm 3 mm ಅಬ್ಬಬ್ಬ ಅಂದ್ರೆ ಒಂದು 5 mm ಇರುತ್ತೆ. ಇದು 6 mm 1 ಸೆಂಟಿಮೀಟರ್ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಕೂಡ ಆಗ್ಬೋದು ಕ್ಯಾಫೆಯೋಲೆ ಮ್ಯಾಕ್ಯೂಲ್ಸ್. ಈ ಕ್ಯಾಫೆಯೋಲೆ ಮ್ಯಾಕ್ಯೂಲ್ಸ್ ಹುಟ್ಟಾಗ್ಲಿಂದಾನು ಬರ್ಬೋದು ಅಥವಾ ಹುಟ್ಟಿದ ಮೇಲ್ ಕೂಡ ಅಪಿಯರ್ ಆಗ್ಬೋದು. ಇದ್ರ ಬಗ್ಗೆ ಯೂಶಲಿ ನಾವು ಚಿಂತೆ ಮಾಡೋದಿಲ್ಲ. ಇದ್ರ ಬಗ್ಗೆ ನಾವು ಯಾವಾಗ ಚಿಂತೆ ಮಾಡ್ತೀವಿ ಅಂದ್ರೆ ಇನ್ ಕೇಸ್ ಈ ಕ್ಯಾಫೆಯೋಲೆ ಮ್ಯಾಕ್ಯೂಲ್ಸ್ 6 ಗಿಂತನೂ ಜಾಸ್ತಿ ಇದ್ರೆ ಒಂದು ವ್ಯಕ್ತಿಯಲ್ಲಿ ನಾವು ಕೆಲವು ಸಿಂಡ್ರೋಮ್ಗಳನ್ನ ರೂಲ್ ಔಟ್ ಮಾಡಬೇಕಾಗುತ್ತೆ. ಒಂದು ನ್ಯೂರೋಫೈಬ್ರೋಮೋಟೋಸಿಸ್ ಟೈಪ್ 1, ಇನ್ನೊಂದು ಮೆಕ್ಯೂನ್ ಆಲ್ಬ್ರೈಟ್ ಸಿಂಡ್ರೋಮ್. ಬೇರೆ ಸಿಂಡ್ರೋಮ್ಸ್ಗಳು ಇವೆ. ಸೊ ಈ ತರ ನೀವೇನಾದ್ರೂ ಮಚ್ಚೆಗಳು ನೋಡಿದ್ರೆ ಕ್ಯಾಫೆಯೋಲೆ ಮ್ಯಾಕ್ಯೂಲ್ಸ್, ಒಂದ್ಸತಿ ನೀವು ನಿಮ್ಮ ಚರ್ಮ ತಜ್ಞರನ್ನು ಮೀಟ್ ಮಾಡಿ. ಈಗ ಮೋಲ್ಸ್ ಬಂದ್ಬಿಟ್ಟು ಫ್ರೆಕಲ್ಸ್ ಅಥವಾ ಲೆಂಟಿಜೀನ್ಸ್ ತರ ಬ್ರೌನ್ ಇರೋದಿಲ್ಲ. ಇದು ಕಪ್ ಇರ್ತದೆ. ಇದು ಫ್ಲಾಟ್ ಆಗಾದ್ರೂ ಇರ್ಬೋದು, ಎಲಿವೇಟೆಡ್ ಆಗಾದ್ರೂ ಇರ್ಬೋದು. ಇದ್ರಲ್ಲಿ 3 ಟೈಪ್ಸ್ ಇದೆ. ಒಂದು ಜಂಕ್ಷನಲ್, ಡರ್ಮಲ್ ಮತ್ತೆ ಕಾಂಪೌಂಡ್. ಈ ಮೋಲ್ಸ್ ನಲ್ಲಿ ನೀವಸ್ ಸೆಲ್ಸ್ ಇರ್ತವೆ. ನೀವಸ್ ಸೆಲ್ಸ್ ಬಂದ್ಬಿಟ್ಟು ಮಾಡಿಫೈಡ್ ಮೆಲನೋಸೈಟ್ಸ್. ಮೆಲನೋಸೈಟ್ಸ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಕಪ್ಪು ಬಣ್ಣನ ಪ್ರೊಡ್ಯೂಸ್ ಮಾಡುವಂತ ಒಂದು ಸೆಲ್. ಈ ನೀವಸ್ ಸೆಲ್ಸ್ ಬಂದ್ಬಿಟ್ಟು ಈ ಡರ್ಮೋ ಎಪಿಡರ್ಮಲ್ ಜಂಕ್ಷನ್ ಅಲ್ಲಿ ಇದ್ರೆ ಅದನ್ನ ನಾವು ಜಂಕ್ಷನಲ್ ನೀವಸ್ ಅಂತ ಹೇಳ್ತೀವಿ. ಡರ್ಮೋ ಎಪಿಡರ್ಮಲ್ ಜಂಕ್ಷನ್ ಅಂದ್ರೆ ಒಂದು ಎಪಿಡರ್ಮಿಸ್ ಅಂತ ಮೇಲ್ ಭಾಗ ಇರ್ತದೆ ಸ್ಕಿನ್ ನಲ್ಲಿ, ಅದ್ರ ಕೆಳಗಡೆ ಡರ್ಮಿಸ್ ಅಂತ ಇರ್ತದೆ. ಅದ್ರ ಮಧ್ಯದಲ್ಲಿ ಈ ನೀವಸ್ ಸೆಲ್ಗಳು ಶೇಖರಣೆ ಆಗಿರ್ತವೆ. ಸೊ ದಟ್ ಗಿವ್ಸ್ ರೈಸ್ ಟು ಅ ಬ್ಲಾಕ್ ಸ್ಪಾಟ್. ಫ್ಲಾಟ್ ಆಗಿರ್ತದೆ. ಇವಾಗ ಇದೇ ರೀತಿ ನೀವಸ್ ಸೆಲ್ಸ್ಗಳು ಸ್ವಲ್ಪ ಒಳಗಡೆ ಹೋದಾಗ ಮೇಲ್ಗಡೆ ಇರುವಂತ ಜಂಕ್ಷನ್ ಅಲ್ಲೂ ಇರ್ತದೆ, ಮತ್ತೆ ಕೆಳಗಡೆ ಇರುವಂತ ಒಂದು ಡರ್ಮಿಸ್ ನಲ್ಲಿ ಕೂಡ ಇದು ಸೇರ್ಕೊಂಡಾಗ ಈ ನೀವಸ್ ಸೆಲ್ಸ್ ಸ್ವಲ್ಪ ಎದ್ದಿರುವಂತ ಒಂದು ಕಪ್ಪದಾಗಿರೋ ಮಚ್ಚೆ ನೋಡ್ತೀವಿ. ದಿಸ್ ಇಸ್ ದ ಮೋಸ್ಟ್ ಕಾಮನ್ ಟೈಪ್ ದಟ್ ವಿ ಸಿ. ಇದಕ್ಕೆ ನಾವು ಕಾಂಪೌಂಡ್ ನೀವಸ್ ಅಂತ ಹೇಳ್ತೀವಿ. ಕೊನೆಯದಾಗಿ ಡರ್ಮಲ್ ನೀವಸ್. ಇದರಲ್ಲಿ ಏನಾಗುತ್ತೆ ಅಂದ್ರೆ ಈ ಎಲ್ಲಾ ನೀವಸ್ ಸೆಲ್ಸ್ಗಳು ಪೂರ್ತಿಯಾಗಿ ಡರ್ಮಿಸ್ ನಲ್ಲಿ ಮಾತ್ರ ಇರ್ತದೆ. ಇದು ಒಂದು ಸ್ಟ್ರೇಂಜ್ ಆಗಿ ಇರ್ತದೆ. ಅಂದ್ರೆ ಇದು ಕಪ್ಪಿರೋದಿಲ್ಲ, ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಸ್ಕಿನ್ ಕಲರ್ ಪಿಂಕಿಶ್ ಇರ್ತದೆ. ಇವಾಗ ಈ ಮೋಲ್ಸ್ ಯಾವುದೇ ಆದ ತೊಂದರೆ ಮಾಡೋದಿಲ್ಲ, ಆದ್ರೆ ಇದರದ್ದು ಕೆಲವು ಡೇಂಜರ್ ಸೈನ್ಸ್ ಇರ್ತವೆ. ವಾಟ್ ಆರ್ ದೋಸ್ ಡೇಂಜರಸ್ ಸೈನ್ಸ್? ಒಂದು, ನೀವು ಆ ಮಚ್ಚೆಗಳು ನೋಡಿದಾಗ ರೌಂಡ್ ಆಗಿಲ್ಲ, ಯಾವುದೋ ಒಂದು ವಿಚಿತ್ರವಾದ ಜಿಗ್ಜಾಗ್ ಶೇಪ್ ಇದ್ರೆ ದೆನ್ ಇಟ್ ಇಸ್ ಡೇಂಜರಸ್. ಇನ್ನೊಂದು, ಅದರದ್ದು ಸೈಜ್ ಏನಾದ್ರೂ 6 to 7 mm ಗಿಂತ ಜಾಸ್ತಿ ಬೆಳೀತಾ ಇದ್ರೆ ಅವಾಗಲೂ ಒಂದ್ಸತಿ ಚೆಕ್ಔಟ್ ಮಾಡಿಸ್ಕೋಬೇಕಾಗತ್ತೆ. ಅಥವಾ ಅದರ ಸೈಜು, ಈ ಮೋಲ್ಸ್ಗಳು ಸ್ಲೋಲಿ ಸ್ವಲ್ಪ ನಿಮ್ಮ ಏಜ್ ಆಗ್ತಾ ಇದ್ದಂಗೆ ಸ್ವಲ್ಪ ದೊಡ್ಡದಾಗ್ತಾ ಹೋಗೋದು ಅದು ನಾರ್ಮಲ್. ಸಡನ್ ಆಗಿ ಹೋದ್ ತಿಂಗಳು ಚಿಕ್ಕದಾಗಿತ್ತು, ಈ ತಿಂಗಳು ಬಹಳ ದೊಡ್ಡದಾಗಿ 4-5 times ದೊಡ್ಡದಾಗಿದೆ ಅಂದ್ರೆ ಅವಾಗಲೂ ಯು ಶುಡ್ ಗೆಟ್ ಇಟ್ ಚೆಕ್ಡ್. ಇನ್ನೊಂದೇನಂದ್ರೆ ಈ ಮೋಲ್ಸ್ ನಲ್ಲಿ ನಿಮ್ಗೆ ನಾವೇ ಉರಿ, ನೋವು ಏನೂ ಆಗೋದಿಲ್ಲ. ಆದ್ರೆ ಅಂತದ್ ಏನಾದ್ರೂ ಸಿಂಪ್ಟಮ್ಸ್ ನಿಮ್ಗೆ ಕಂಡು ಬರ್ತಾ ಇದ್ರೆ ಡೆಫಿನೆಟ್ಲಿ ಅದನ್ನ ನೀವು ತೋರಿಸಬೇಕಾಗುತ್ತೆ ಒಬ್ಬ ಡರ್ಮಟಾಲಜಿಸ್ಟ್ಗೆ. ಸೊ ದೀಸ್ ದ ಡೇಂಜರ್ ಸೈನ್ಸ್. ಈ ಮೋಲ್ಸ್ ಗಳಿಗೆ ಏನ್ ಟ್ರೀಟ್ಮೆಂಟ್ ಅಂದ್ರೆ ಬೆಸ್ಟ್ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಎಕ್ಸಿಷನ್. ಯಾವಾಗ ಮಾಡೋದು? ಮೇನ್ಲಿ ಮೋಸ್ಟ್ ಆಫ್ ದ ಮೋಲ್ಸ್ ನಾನು ತೆಗೆಯೋದು ಕಾಸ್ಮೆಟಿಕ್ ರೀಸನ್ಸ್, ನೋಡಕ್ ಚೆನ್ನಾಗಿಲ್ಲ ಅದಕ್ಕೆ ತೆಗೆಯೋದು.
ಇವಾಗ ನಿಮಗೆ ಅದನ್ನ ನೋಡೋದಕ್ಕೆ ಚೆನ್ನಾಗಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ತಾವು ಸುಡೋದು, ಕಿತ್ಕೊಳ್ಳೋದು ಏನನ್ನೂ ಮಾಡಕ್ ಹೋಗ್ಬೇಡಿ. ಬಿಕಾಸ್ ದೆನ್ ಯು ಕೆನ್ ಕಾಸ್ ಮ್ಯಾಲಿಗ್ನೆಂಟ್ ಟ್ರಾನ್ಸ್ಫಾರ್ಮೇಶನ್. ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ ಬೈ ಸೋಷಿಯಲ್ ಮೀಡಿಯಾ ಅಂಡ್ ಟ್ರೀಟ್ ಎನಿ ಆಫ್ ದ ಪ್ಯಾಚಸ್, ಡಾರ್ಕ್ ಸ್ಪಾಟ್ಸ್ ಮುಖದ ಮೇಲೆ ಅಥವಾ ಮೈ ಮೇಲೆ ಇರುವಂಥದ್ದು. ಯಾವುದೇ ಹೊಸ ಒಂದು ಸ್ಪಾಟ್ ಬಂತು, ಏನೇ ಇದ್ರೂ ಒಂದ್ಸತಿ ಡರ್ಮಟಾಲಜಿಸ್ಟ್ಗೆ ತೋರಿಸ್ಬಿಡಿ. 95% ಆಫ್ ದ ಟೈಮ್ ಅದು ಏನು ಇರೋದಿಲ್ಲ, ಬಟ್ ಲೆಟ್ ದ ಡರ್ಮಟಾಲಜಿಸ್ಟ್ ಸರ್ಟಿಫೈ ದಟ್. ಸೊ ಒಂದು ಬ್ರೌನ್ ಸ್ಪಾಟ್ ಅಥವಾ ಕಪ್ಪು ಸ್ಪಾಟ್ ಇದ್ರೆ ಅದಕ್ಕೆ ಎಷ್ಟು ಕಾರಣಗಳಿರ್ಬೋದು ಅಂತ ನೀವು ಈಗ ತಿಳ್ಕೊಂಡ್ರಿ. ಸೊ ಇಂಥದ್ದು ಏನಾದರೂ ಅಪೇರ್ ಆದಾಗ ದಯವಿಟ್ಟು ನಿಮ್ಮ ಡರ್ಮಟಾಲಜಿಸ್ಟ್ನ ಮೀಟ್ ಆಗಿ. ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ನಾಲೆಜ್ನ ಸ್ಪ್ರೆಡ್ ಮಾಡಿ.